ಏನೋ ಅಂತ ತಿಮ್ಮಾಪುರ್ ಕಿಚಾಯಿಸಿದ್ದಾರೆ. ಪೆಂಡ್ರ ಬಗ್ಗೆ ಪಾಟೀಲ್ ಹೇಳ್ಯಾರಲ್ಲ, ಎಲ್ಲೋ ಒಂದು ಕರಿ ಗಿನೀಶ್ ದಾಖಲೆ ಆಗ್ತೈತೆ ಅನ್ನುವಂತಕ್ಕಂಥ ಭಾವನೆ. ಎಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಕ್ತಿ ಭಾವದಿಂದ ಹೆಣ್ಮಕ್ಳಿದ್ರು ಅಂದಿದ್ರು, ಈ ರೀತಿ ಇರಲಿಲ್ಲ. ಇದನ್ನು ರೆಕಾರ್ಡ್ ಮುರಿಬೇಕಂತಿತ್ತೇನೋ ಅವರು. ಪೆಂಡ್ರ ವಿಜಯನಗರದಲ್ಲಿ ಮನೆಯೊಂದು 3 ಬಾಗಿಲಾಗಿದ್ದ ಕಾಂಗ್ರೆಸ್ನಲ್ಲೀಗ ಒಗ್ಗಟ್ಟಿನ ಮಂತ್ರ ಜಪಿಸಲಾಗ್ತಾ ಇದೆ. ಬಳ್ಳಾರಿ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ 2.50 ಲಕ್ಷ ಲೀಡ್ನಲ್ಲಿ ಗೆಲ್ಲಿಸುತ್ತೇವೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವವಿದೆ. ಒಳ ಜಗಳಗಳು, ಒಳ ಬೇಗುದಿಗಳು ಸಹಜವಾಗಿಯೇ ಇದೆ. ಆದರೆ ಪಕ್ಷ ಅಂತ ಬಂದಾಗ ನಾವೆಲ್ಲ ಒಂದಾಗ್ತೀವಿ. ಈ ಬಾರಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ತುಕಾರಾಂ ಅವರನ್ನ ದೆಹಲಿಗೆ ಕಳಿಸ್ತೀವಿ ಅಂತ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ರು. ಗೆಲ್ತೀವಿ ಅಂತ ಕಾರಣ ಅಂತಂದರೆ ತುಕಾರಾಂ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, 4 ಬಾರಿ MLA ಆಗಿದ್ದಾರೆ. ಯಾರ ಬೈಯಲ್ಲಿ ಕೇಳಿ ನೀವು ತುಕಾರಾಂನ ಮತ ಕೊಡೋದು ಅಂತ ಇಲ್ಲಿ ಬಳ್ಳಾರಿ ಜನ ತೀರ್ಮಾನ ಮಾಡಿದ್ದಾರೆ. ನನ್ನ ಅನಿಸಿಕೆ, ನಾನು 1-2 ದಿನದಿಂದ ಪ್ರಚಾರ ಮಾಡ್ತಾ ಇದ್ದೀನಿ. ಅದು ಮಧ್ಯದಲ್ಲಿ 1 ದಿನ ಬಂದೋಗಿದೆ, ಇನ್ನೂ 1-2 ದಿನ ನಾನು ಇಲ್ಲೇ ಇರ್ತೀನಿ. ನನ್ನ ಅನಿಸಿಕೆ ತುಕಾರಾಂ ಸಾಹೇಬರು ಹೈಯೆಸ್ಟ್ ಲೀಡಲ್ಲಿ ಗೆಲ್ತಾರೆ ಈ ಬಾರಿ. ನನ್ನ ಅನಿಸಿಕೆ 1-2.5 ಲಕ್ಷ ಲೀಡ್ ಆದರೂ ಆಶ್ಚರ್ಯ ಇಲ್ಲ, 2.5-3 ಲಕ್ಷ ಲೀಡ್ ಆದರೂ ಆಶ್ಚರ್ಯ ಇಲ್ಲ ಅಂತ. ಎಲ್ಲ ಕಡೆ ಭಾಳ ಎಲ್ಲ ಕಡೆ ಚೆನ್ನಾಗಿದೆ. ಹೇಳ್ತಿಲ್ಲ, ವ್ಯಕ್ತಿ ಪಕ್ಷಕ್ಕಿಂತ ಹೆಚ್ಚಾಗಿ ತುಕಾರಾಂಗೆ ಜನ ಇಷ್ಟಪಡ್ತಾರೆ. ಸರ್, ಮೊನ್ನೆ ಮೋದಿ ಬಂದಿದ್ರು ಹೊಸಪೇಟೆಗೆ, ಮೋದಿ ಹವಾ ಇತ್ತು, ಮೋದಿ ಹವಾ ಇದೆ ಅಂತ ಹೇಳ್ತಾರೆ ಜನತೆ. ಎಲ್ಲಿದೆ ಮೋದಿ ಹವಾ? ಎಲ್ಲಿದೆ? ಇಲ್ಲ, ಎಲ್ಲಿತ್ತು ಹವಾ? ಎಲ್ಲಿತ್ತು? 20,000 ಚೇರ್ ಹಾಕಿದ್ರು, 20,000 ಚೇರ್ ಹಾಕಿದ್ರು. ಮುಂಚೆ ನೋಡಿರ್ಬೋದು, 19 ಮೋದಿ ಅವ್ರು ಬಂದರೆ ರಸ್ತೆ ಎಲ್ಲ ಜನ ಇರೋರು. ಎಲ್ಲಿದ್ರು? ಈ ಬಾರಿ ಇದ್ರ ಚೇರ್ ಎಷ್ಟಾಕಿದ್ರು ಹೇಳಿ? 20,000 ಚೇರ್ ಹಾಕಿದ್ವಿ, 20,000 ಚೇರ್ ಹಾಕಿದ್ರಂತೆ. ಎಲ್ಲಿ ಮೋದಿ ಹವಾ ಇದೆ ಈಗ? ಮೋದಿ ಹವಾ ಇದ್ರೆ ಡೆಸ್ಪರೇಟ್ ಆಗಿ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಅಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮೊನ್ನೆ ಬೆಳಗಾಮಲ್ಲಿ ಮಲಗಿದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿ ಪಂಚಮಸಾಲಿ ಸಮುದಾಯದ ಸಭೆಗೆ ಬಿಜೆಪಿ ಕೌಂಟರ್ ಕೊಡುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ನಗರದ ಬಂಟರ ಭವನದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಮ್ಮುಖದಲ್ಲಿ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ಗೆ ಬೆಂಬಲ ಸೂಚಿಸುವಂತೆ ಮತಯಾಚನೆಯನ್ನು ನಡೆಸಲಾಗ್ತಾ ಇದೆ. ಪಂಚಮಸಾಲಿ ಸಮುದಾಯ ಬಿಜೆಪಿ ಪರ ಎಂದು ಬಿಂಬಿಸಲು ಬಿಜೆಪಿ ಯತ್ನಿಸ್ತಾ ಇದೆ. ಪಂಚಮಸಾಲಿ ಲಿಂಗಾಯತರು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡ ಪರಿಣಾಮ ಸಭೆಯನ್ನ ನಡೆಸಲಾಗ್ತಾ ಇದೆ. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಉಕ್ಕಡಕೇರಿ, ಚಿತ್ರಕೇರಿ, ಬಾಣದಕೇರಿ, ತೆಳವಾರಕೇರಿ, ವಾಲ್ಮೀಕಿ ವೃತ್ತದಲ್ಲಿ ಪ್ರಚಾರವನ್ನ ಮಾಡಿದ್ದು, ರೋಡ್ ಶೋ ಮೂಲಕ ಭರ್ಜರಿಯಾಗಿ ಮತ ಶಿಕಾರಿಯನ್ನ ನಡೆಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಪ್ರಚಾರವನ್ನ ನಡೆಸಿದ್ದು, ತುಕಾರಾಂಗೆ ಅದ್ದೂರಿಯಾಗಿ ಸ್ವಾಗತವನ್ನ ಕೋರಲಾಯಿತು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನಾವು ಅಧಿಕಾರಕ್ಕೆ ಬಂದರೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತೇವೆ. ಈಗ ಪಕ್ಷದ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಲ್ಲ, ನಾನೇ ಅಭ್ಯರ್ಥಿ ಅಂತ ಹೇಳಿ ಮತ ನೀಡಿ. ಕಾಂಗ್ರೆಸ್ ಗೆದ್ರೆ ನನಗೆ ಶಕ್ತಿ ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಿಮಗೆ ಭರವಸೆ ಕೊಡ್ತೀನಿ, ನಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಬಂದ ಮೇಲೆ ರೈತರ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತೀವಿ. ಈ ಸಾರಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಬೇಕು, ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದವನ್ನು ಮಾಡಬೇಕು. ನೀವು ಆಶೀರ್ವಾದ ಮಾಡಿದ್ರೆ ನನಗೆ ಆಶೀರ್ವಾದ ಮಾಡಿದಾಗ್ತದೆ, ನನಗೆ ಆಶೀರ್ವಾದ ಮಾಡಿದಾಗ್ತದೆ. ಈಗ ನಮ್ಮ ಪಕ್ಷದ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಅಲ್ಲ, ಪಕ್ಷಿ ಹೆಬ್ಬಾಳ್ಕರ್ ನಾನೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ಅಂತ